ಎಲ್ರಿಗೂ ನಮಸ್ಕಾರ. ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಹೆಸರನ್ನು 10-12 ಗಂಟೆಗಳ ಕಾಲ ಅದು ಮುಳುಗುವಷ್ಟು ನೀರು ಹಾಕಿ ನೆನೆ ಹಾಕಿ 7-8 ಗಂಟೆಗಳ ಕಾಲ ನೆನೆಸಿ ಒಂದು ಶುಭ್ರ ಬಟ್ಟೆಯಲ್ಲಿ ಒಂದು 10 ಗಂಟೆಗಳ ಕಾಲದಷ್ಟು ಗಟ್ಟಿಯಾಗಿ ಗಂಟು ಕಟ್ಟಿ ಇಟ್ಟರೆ ಚೆನ್ನಾಗಿ ಮೊಳಕೆ ಬಂದು ರೆಡಿ ಆಗ್ತದೆ. ಉಪ್ಪಿಗೆ ಹಾಕಿಟ್ಟ ಕಣಿಲೆ ಕೂಡ 2 ತುಂಡನ್ನು ತೆಗಿತಾ ಇದ್ದೇನೆ. ಹೆಸರು ಕಾಳಿನ 2 ಬಗೆಯ ಕರಿ ಸರು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. GSB ಸ್ಪೆಷಲ್ ಮುಗ್ಗಾಂಗಶಿ ಯಾವ ರೀತಿ ಮಾಡೋದು ನೋಡುವ. ಕರಿ ಮಾಡಲಿಕ್ಕೆ 1 ಪಾವಿನಷ್ಟು ಮೊಳಕೆ ಒಡೆದ ಹೆಸರು ಕಾಳುಗಳನ್ನು ತಗೊಂಡಿದ್ದೇನೆ. 1 ಮುಷ್ಟಿಯಷ್ಟು ಉಪ್ಪಿಗೆ ಹಾಕಿಟ್ಟ ಕಣಿಲೆ, 1 ಮುಷ್ಟಿಯಷ್ಟು ಹೆಚ್ಚಿದ ಸುವರ್ಣಗಡ್ಡೆಯ ಹೋಳುಗಳು. ಇಷ್ಟನ್ನು ಚೆನ್ನಾಗಿ ತೊಳೆದು ತೆಗೆಯುವ. ಹಲಸಿನ ಬೀಜ ಕೂಡ 1 ಮುಷ್ಟಿಯಷ್ಟು ಹಾಕ್ತೇನೆ, ಅದು ಕೂಡ ತುಂಬ ರುಚಿಯಾಗ್ತದೆ ಹಾಕಿದರೆ. ಇವೆಲ್ಲವನ್ನು ತೊಳೆದು ಕುಕ್ಕರಿಗೆ ಹಾಕಿ 1 ವಿಸಿಲ್ನಷ್ಟು ಪ್ರೆಷರ್ ಕುಕ್ ಮಾಡುವ. ಸ್ವಲ್ಪ ನೀರು ಹಾಕಿದರೆ ಸಾಕು. ಸಾಧ್ಯವಾದಷ್ಟು ಮೊಳಕೆ ಬಂದ ನಂತರ ಹೆಸರಿನ ಚೆನ್ನಾಗಿ ಸುರಿದು ತೆಗೆದಿಟ್ಕೊಳ್ಳಿ. ಇಲ್ಲದಿದ್ದರೆ ಅದು ಕರೀಸ್ನಲ್ಲಿ ಸಿಪ್ಪೆ ಸಪ್ರೇಟಾಗಿ ತಿನ್ನಲಿಕ್ಕೆ ರುಚಿಯಾಗಿರುವುದಿಲ್ಲ. 2-3 ಸಲ ನೀರು ಹಾಕಿ ಅದನ್ನು ತೊಳೆಯುವುದರಿಂದ ಎಲ್ಲ ಸಿಪ್ಪೆಗಳು ಸಾಧಾರಣ ಹೋಗಿ ಹೆಸರು ಕಾಳುಗಳು ರೆಡಿಯಾಗ್ತವೆ. ಆರು ಜನರ ಗಶಿಯ ಅಳತೆ ನಿಮಗೆ ನಾನು ಹೇಳ್ತಾ ಇರೋದು. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಅದಕ್ಕೆ 1/4 ಟೀ ಸ್ಪೂನಷ್ಟು ಅಕ್ಕಿಯನ್ನು ಹಾಕಿ ಸ್ವಲ್ಪ ಹುರಿತಾ ಇದ್ದೇನೆ. ಅದೇ ರೀತಿ 1/4 ಟೀ ಸ್ಪೂನಷ್ಟು ಮೆಂತೆ, ಅರ್ಧ ತೆಂಗಿನಕಾಯಿ ತುರಿಯನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳುವ. ಖಾರಕ್ಕನುಸಾರವಾಗಿ ಒಣಮೆಣಸನ್ನು ಹಾಕ್ಕೊಳ್ಳಿ. ಹುರಿದ ಅಕ್ಕಿ ಹಾಗೂ ಮೆಂತ್ಯ ಕಾಳುಗಳನ್ನು ಕೂಡ ಹಾಕ್ಕೊಳ್ಳುವ. 1 ಗರಿಯಷ್ಟು ಕರಿಬೇವು. ಈಗ ಬೇಯಿಸಿದ ಎಲ್ಲ ಸಾಮಗ್ರಿಗಳು ಚೆನ್ನಾಗಿ ಬೆಂದು ರೆಡಿಯಾಗಿವೆ. ಮಸಾಲೆಯನ್ನು ಕಡಿದು ಅದಕ್ಕೆ ಹಾಕಿ ಕುದಿ ಬರಿಸಲಿಕ್ಕೆ ಇಡ್ತಾ ಇದ್ದೇನೆ. ಮಸಾಲೆ ಕಡಿಯುವಾಗ ನಾನು ಹುಳಿ ಹಾಕಿರಲಿಲ್ಲ. ಈಗ ಅಮಟೆಕಾಯನ್ನು ಗುದ್ದಿ ಕರಿಗೆ ಹಾಕ್ಕೊಳ್ತಾ ಇದ್ದೇನೆ. ಒಗ್ಗರಣೆಗೆ ರೆಡಿ ಮಾಡುವ. 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಬಿಸಿ ಮಾಡಿ ಸಾಸಿವೆ, ಮೆಂತೆ ಹಾಗೂ ಕರಿಬೇವಿನ ಖಡಕ್ ಒಗ್ಗರಣೆ ಕೊಟ್ಟರೆ ಮುಗ್ಗಾಂಗಶಿ ರೆಡಿ. ಹಾಕಿದೆಲ್ಲ ತರಕಾರಿಗಳು ಚೆನ್ನಾಗಿ ಬೆಂದರೆ ಮಾತ್ರ ಈ ಮುಗ್ಗಾಂಗಶಿ ರುಚಿಯಾಗಿ ಬರೋದು. ಒಂದು ವೇಳೆ ಕಣಿಲೆಗೆ ಉಪ್ಪು ಇರುವುದರಿಂದ ಪ್ರೆಷರ್ ಕುಕ್ ಮಾಡಿದ ಹೆಸರು ಬೇಯದಿದ್ದರೆ ಮತ್ತೆ 2 ವಿಸಿಲ್ ನೀವು ತೆಗೆದುಕೊಳ್ಬಹುದು. ಇಲ್ಲದಿದ್ದರೆ ಕಣಿಲೆ ಪ್ರೆಷರ್ ಕುಕ್ ಮಾಡದೆ ಡೈರೆಕ್ಟಾಗಿ ಕರಿಗೆ ಅಮಟೆಕಾಯೊಟ್ಟಿಗೆ ಹಾಕ್ಕೊಳ್ಬಹುದು. GSB ಸ್ಪೆಷಲ್ ಮುಗ ಅಂಬಟ್ ಯಾವ ರೀತಿ ಮಾಡೋದು ನೋಡುವ. ಹೆಸರನ್ನು ನೆನೆಸಿ ಚೆನ್ನಾಗಿ ಮೊಳಕೆ ಬರಿಸಿ ಇಟ್ಕೊಳ್ಬೇಕು. ಚೆನ್ನಾಗಿ ಬೆಳೆದ ಸೌತೆಕಾಯನ್ನು ಹೆಚ್ಚಿ ಇಟ್ಕೊಂಡಿದ್ದೇನೆ. ಉಪ್ಪಿಗೆ ಹಾಕಿಟ್ಟ ಕಣಿಲೆ ಹಾಗೂ ಅಮಟೆಕಾಯನ್ನು ಜಜ್ಜಿ ಇಟ್ಕೊಂಡಿದ್ದೇನೆ. ಕರಿ ಯಾವ ರೀತಿ ಮಾಡೋದು ನೋಡುವ. ಹೆಸರು ಹಾಗೂ ಎಲ್ಲ ತರಕಾರಿಗಳನ್ನು ಪ್ರೆಷರ್ ಕುಕ್ ಮಾಡಿ ಇಡಬೇಕು. ಸ್ವಲ್ಪ ನೀರು ಹಾಕಿದರೆ ಸಾಕು, ಯಾಕಂದರೆ 2 ವಿಸಿಲ್ನಷ್ಟು ಬೇಯಿಸೋದು. ನೋಡಿ, 2 ವಿಸಿಲ್ನಷ್ಟು ಬೇಯಿಸಿಕೊಂಡಿದ್ದೇನೆ. ಚೆನ್ನಾಗಿ ಎಲ್ಲ ಬೆಂದಿವೆ. ಈಗ ಒಂದು ಪಾತ್ರೆಯಲ್ಲಿ ಹಾಕಿ ಇಡುವ. ಮಸಾಲೆಗೆ ಅರ್ಧ ತೆಂಗಿನಕಾಯಿ ತುರಿ, ಖಾರಕ್ಕನುಸಾರವಾಗಿ ಒಣಮೆಣಸು ಹಾಕ್ಕೊಳ್ಳಿ. ಹುಳಿ ಹಾಕಲಿಕ್ಕಿಲ್ಲ, ಯಾಕಂದರೆ ನಾನು ಬೇಯಿಸುವಾಗ ಅಮಟೆಕಾಯನ್ನು ಹಾಕ್ಕೊಂಡಿದ್ದೇನೆ. ಈಗ ಎಲ್ಲ ಮಸಾಲೆಯನ್ನು ಬೆಂದ ತರಕಾರಿಗೆ ಹಾಕಿ ಚೆನ್ನಾಗಿ ಕುದಿ ಬರಿಸುವ. ಬೇಕಾದಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. 1 ದೊಡ್ಡ ನೀರುಳ್ಳಿಯನ್ನು ಹೆಚ್ಚಿ ಒಗ್ಗರಣೆಗೆ ಇಟ್ಟಿದ್ದೇನೆ. ಎರಡು ಬಗೆಯ ಹೆಸರು ಕಾಳಿನ ಕರಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ಇಷ್ಟವಾದಲ್ಲಿ ಫ್ಯಾಮಿಲಿ ಫ್ರೆಂಡ್ಸೊಂದಿಗೆ ಶೇರ್ ಮಾಡಲು ಮರೆಯದಿರಿ. ಎಲ್ಲರಿಗೂ ವಂದನೆಗಳು.